ಕಾಶ್ಮೀರದಲ್ಲಿ ಉಗ್ರ ದಾಳಿಯ ಬೆನ್ನಲ್ಲೇ ಗಡಿಯಲ್ಲಿ ಯುದ್ಧದ ಆತಂಕ ನಿರ್ಮಾಣವಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಪಾಕಿಸ್ತಾನದ ಮೇಲೆ ಮಿಲಿಟರಿ ಕಾರ್ಯಾಚರಣೆಯ ಬಗ್ಗೆ ಚರ್ಚೆಯಾಯಿತು ಸಭೆಯಲ್ಲಿ. ಕಾಶ್ಮೀರದಲ್ಲಿ ಉಗ್ರ ದಾಳಿ, ಅದರ ಬೆನ್ನಲ್ಲೇ ಗಡಿಯಲ್ಲಿ ಯುದ್ಧದ ಆತಂಕ ನಿರ್ಮಾಣವಾಗಿದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಮತ್ತೊಂದು ಕಡೆ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ಪಾಕ್ ವಿರುದ್ಧದ ಸೇನಾ ಕಾರ್ಯಾಚರಣೆ ಇವತ್ತೇ ಫೈನಲ್ ನಿರ್ಧಾರವಾಗುತ್ತಾ? ಉಗ್ರರ ವಿರುದ್ಧ ಕಾರ್ಯಾಚರಣೆ, ಪಾಕ್ ಮೇಲೆ ಪ್ರತೀಕಾರವನ್ನ ಹೇಗೆ ತೀರಿಸಿಕೋಬೇಕು, ಈ ಬಗ್ಗೆ ಚರ್ಚೆ ಆಗಿದೆ. ಯಾವುದೇ ಕ್ಷಣದಲ್ಲಿ ಮೋದಿ ಸರ್ಕಾರದಿಂದ ಫೈನಲ್ ನಿರ್ಧಾರ ಹೊರಬೀಳಬಹುದು. ಕಳೆದ ಮಂಗಳವಾರ ಪಹಲ್ಗಾಮ್ನಲ್ಲಿ ಆದಂತ ಉಗ್ರರ ದಾಳಿ 7 ದಿನ ಕಳೆದಿದೆ. ಗಡಿಯಲ್ಲಿ ಯುದ್ಧದ ಆತಂಕ ಇದೆ. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಿತು. ಉಗ್ರರ ವಿರುದ್ಧದ ಕಾರ್ಯಾಚರಣೆ, ಪಾಕ್ ಮೇಲೆ ಪ್ರತೀಕಾರದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆಯಾಯಿತು. ಇವತ್ತೇ ಫೈನಲ್ ನಿರ್ಧಾರ ಹೊರಬೀಳುತ್ತಾ? ಯಾವುದೇ ಕ್ಷಣದಲ್ಲಿ ಮೋದಿ ಸರ್ಕಾರದಿಂದ ಫೈನಲ್ ನಿರ್ಧಾರವಾಗುತ್ತೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್, ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಜೊತೆ ಮೋದಿ ಸಭೆ ನಡೆಸಿದರು. ಪಾಕ್ ವಿರುದ್ಧ ಸೇನಾ ಕಾರ್ಯಾಚರಣೆ ಹೇಗೆ ನಡೆಸಬೇಕು ಅನ್ನೋದರ ಬಗ್ಗೆ ವಿಸ್ತೃತವಾಗಿ ಈ ಸಭೆಯಲ್ಲಿ ಚರ್ಚೆಯಾಯಿತು. ಏನು ಎತ್ತ ಅನ್ನೋದರ ಬಗ್ಗೆ ಸಹಜ ಮಾಹಿತಿ ಸಿಗೋದಿಲ್ಲ, ಗೌಪ್ಯವಾಗಿರುತ್ತೆ. ಪ್ರಧಾನಿ ಮೋದಿ ನಿವಾಸದಲ್ಲಿ 40 ನಿಮಿಷ ನಡೆದಂತ ಹೈ ವೋಲ್ಟೇಜ್ ಸಭೆ ಇದು. ಗಡಿಯಲ್ಲಿ ಸೇನೆ ಸಿದ್ಧತೆ ಬಗ್ಗೆ ರಕ್ಷಣಾ ಸಚಿವರು ವಿವರಣೆ ಕೊಟ್ಟರು. ಜಮ್ಮು ಕಾಶ್ಮೀರದಾದ್ಯಂತ, ಭಾರತದಾದ್ಯಂತ ಏನೆಲ್ಲ ಕಟ್ಟೆಚ್ಚರವನ್ನ ವಹಿಸಲಾಗಿದೆ, ಸದ್ಯಕ್ಕೆ ಗಡಿಯಲ್ಲಿ ಏನಿದೆ ಪರಿಸ್ಥಿತಿ, ಸೇನೆಯ ಸಿದ್ಧತೆ ಹೇಗಿದೆ, ಇದರ ಬಗ್ಗೆ ರಕ್ಷಣಾ ಸಚಿವರು ವಿವರಣೆ ಕೊಟ್ಟರು ಪ್ರಧಾನಿಗೆ. ಯುದ್ಧ ಸನ್ನದ್ಧತೆ ಬಗ್ಗೆ ಸಶಸ್ತ್ರ ಪಡೆಗಳ ಮುಖ್ಯಸ್ಥರ ಜೊತೆಗೂ ಚರ್ಚೆಯಾಯಿತು. 40 ನಿಮಿಷ ನಡೆದಂತ ಹೈ ವೋಲ್ಟೇಜ್ ಸಭೆ ಇದು ಪ್ರಧಾನಿ ಮೋದಿ ನಿವಾಸದಲ್ಲಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಅಜಿತ್ ದೋವಲ್, ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಅನಿಲ್ ಚೌಹಾಣ್ ಜೊತೆ ಮೋದಿ ಸಭೆ ನಡೆಸಿದ್ರು. ಘಟನೆ ನಡೆದು 8 ದಿನ ಕಳೆದಿದೆ. ಎಲ್ಲೆಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಬೇಕು, ಉಗ್ರರ ಹೆಡೆಮುರಿ ಕಟ್ಟಬೇಕು, ಇದೆಲ್ಲದರ ಬಗ್ಗೆ ಕಾರ್ಯಾಚರಣೆ ನಡೀತಾ ಇದೆ. ಆದ್ರೆ ಪಾಕಿಸ್ತಾನಕ್ಕೆ ಉತ್ತರ ಏನು ಕೊಡಬೇಕು, ಇದು ಕೂಡ ಕೆಲಸ ಆಗ್ತಾ ಇದೆ. ಇವತ್ತು ನಡೆದಂತ ಹೈ ವೋಲ್ಟೇಜ್ ಸಭೆ, ಈ ಸಭೆಯಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗಿರುತ್ತೆ. ಉತ್ತರ ಹೇಗಿರಬೇಕು ಪಾಕಿಸ್ತಾನಕ್ಕೆ, ಅದರ ಬಗ್ಗೆಯೂ ಚರ್ಚೆಯಾಗಿರುತ್ತೆ. ಯಾವುದೇ ಕ್ಷಣದಲ್ಲಿ ಈ ವಿಷಯದ ಬಗ್ಗೆ ಮೋದಿ ಸರ್ಕಾರ ಫೈನಲ್ ನಿರ್ಧಾರವನ್ನ ತೆಗೆದುಕೊಳ್ಳಲಿದೆ. ಈ ಹಿಂದೆ ನಡೆದಂತ ಉರಿ ಪುಲ್ವಾಮಾ ಅಟ್ಯಾಕ್ನಲ್ಲೂ ಕೂಡ 11-12 ದಿನದ ನಂತರ ಭಾರತ ಪ್ರತೀಕಾರವನ್ನ ತೀರಿಸಿಕೊಂಡಿತ್ತು. ಯಾವುದೇ ತರಾತುರಿ ಇಲ್ಲ, ಪಕ್ಕಾ ಪ್ಲಾನ್, ಕಂಪ್ಲೀಟ್ ಸಿದ್ಧತೆಯೊಂದಿಗೆ ಅಖಾಡಕ್ಕಿಳಿದಿತ್ತು ಭಾರತ. ಈ ಬಾರಿಯೂ ಕೂಡ ಭಾರತ ಸೈಲೆಂಟ್ ಆಗಂತೂ ಕೂರಲ್ಲ. ಸರಿಯಾದ ಉತ್ತರ ಭಾರತದಿಂದ ಬರುತ್ತೆ. ಆದ್ರೆ ಆ ಉತ್ತರ ಏನಾಗಿರುತ್ತೆ, ಯಾವಾಗ, ಯಾವುದರ ಬಗ್ಗೆಯೂ ಯಾರಿಗೂ ಮಾಹಿತಿ ಇಲ್ಲ. ಪಾಕಿಸ್ತಾನದ ಆತಂಕಕ್ಕೆ ಕಾರಣವಾಗಿರೋದು ಕೂಡ ಇದೆ. ಈ ಬಾರಿ ಕಳೆದೆಲ್ಲ ಬಾರಿಗಿಂತಲೂ ಕೂಡ ಉತ್ತರವನ್ನ ಬಹಳ ಜೋರಾಗಿ ಕೊಡೋದಕ್ಕೆ ಭಾರತವೂ ಶಪಥ ಮಾಡಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.